ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಒಂದು ದೇವಸ್ಥಾನದಲ್ಲಿ ಪ್ರವಚನ ನಡೀತಾ ಇತ್ತು. ಗುರುಗಳು ತುಂಬ ಸುಂದರವಾಗಿ ಉಪನ್ಯಾಸ ಕೊಡ್ತಾ ಇದ್ರು. ಅನೇಕ ಜನ ಭಕ್ತರು ಏಕಚಿತ್ತರಾಗಿ ಅವ್ರ ಮಾತನ್ನು ಕೇಳ್ತಾ ಇದ್ರು. ಗುರುಗಳ ಮಾತು ನೇರ, ಕೆಲವೊಮ್ಮೆ ನಿಷ್ಠರ ಅನ್ನುವಷ್ಟು ಸ್ಪಷ್ಟ. ಆದರೆ ಮಾತು ಮಾತ್ರ ಹಸಿ ಗೋಡೆಯಲ್ಲಿ ಕಲ್ಲು ಚುಚ್ಚಿದ್ರೆ ಹೇಗಾಗತ್ತೋ ಹಾಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ಬೇಕು. ಪ್ರವಚನದ ನಂತರ ಪ್ರಶ್ನೋತ್ತರ ಇರೋದು. ಎಂದಂತೆ ಪ್ರಶ್ನೋತ್ತರ ಕಾರ್ಯಕ್ರಮ ಶುರು ಆಯಿತು. ಒಬ್ಬರು ನಿಂತು ಹೇಳಿದರು, ಗುರುಗಳೇ, ನೀವು ಪ್ರವಚನ ಮಾಡುವಾಗ ತುಂಬ ಖುಷಿ ಆಗ್ತದೆ, ಭಗವಂತ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತಾನೆ, ಅಚಲವಾದ ನಂಬಿಕೆ ನೀಡಿ ಎಂದೆಲ್ಲ ಹೇಳ್ತೀರಿ ನೀವು. ಆದರೆ ನಮ್ಮ ಕಷ್ಟ ಮುಗಿಯೋದೇ ಇಲ್ಲಲ್ಲ ಸ್ವಾಮಿ. ಒಂದು ಮುಗೀತು, ಒಂದು ಉಸಿರು ಬಿಡೋದ್ರಲ್ಲಿ ಇನ್ನೊಂದು ಸಮಸ್ಯೆ ಬರ್ತದೆ, ಅದನ್ನು ಮುಗಿಸೋ ಇನ್ನೊಂದು ಬರುತ್ತೆ, ಏನು ಮಾಡೋದು? ಮತ್ತೊಬ್ಬರು ಎದ್ದು ನಿಂತ್ಕೊಂಡ್ರು. ಅವ್ರ ಮುಖಾನೇ ಪ್ರಶ್ನಾರ್ಥಕವಾಗಿತ್ತು. ಸ್ವಾಮಿ, ಮಗಳಿಗೆ ಹುಟ್ಟಿದಿಂದಲೇ ಕಾಯಿದೆ ಬಂದಿತ್ತು. 6 ವರ್ಷ ಕಾಲ ಬಿಡದೆ ವೈದ್ಯರ ಹತ್ರ ಕರೆದೊಯ್ದೆ. ನಿಧಾನವಾಗಿ ಗುಣ ಆಗ್ತಿದೆ ಅನ್ನೋ ಹೊತ್ತಿಗೆ ಕಣ್ಣು ಬೇನೆ ಶುರು ಆಯಿತು. ಅದಕ್ಕೊಂದು ವರ್ಷ ಓಡಾಡಿದೆ. ಅದು ಸರಿಯಾದಾಗ ಅವಳು ಕಾಲೇಜ್ಗೆ ಹೋಗೋ ಚಿಂತೆ, ಆಮೇಲೆ ಮದುವೆ ಚಿಂತೆ. ಮದುವೆನೂ ಆಯಿತು. ಒಂದು ನಿಟ್ಟುಸಿರು ಬಿಟ್ಟು ಕೊಡೋ ಹೊತ್ತಿಗೆ ಆಕೆ ಗಂಡ ಜಗಳಾಡಿ ಬೇರೆ ಆಗಬೇಕಂದಿದ್ದಾರೆ. ಇರೋಳೊಬ್ಬಳು ಮಗಳು, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಸ್ವಾಮಿ. ಭಗವಂತನ ನಂಬಿಕೆನೂ ಇದೆ, ಅದರ ಪರಿಹಾರ ಕಾಣಿಸ್ತಾ ಇಲ್ಲ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ಕಷ್ಟಗಳ ಪರಂಪರೆ ಹೊಡೆದು ಎಲ್ಲರೂ ಹೀಗೆ ಶುರು ಮಾಡಿದರು. ಗುರುಗಳು ನಕ್ಕರು. ನಿಮ್ಮಲ್ಲಿ ಯಾರಾದರೂ ಬನ್ನಿ ಇಲ್ಲಿ ಅಂತ ಕರೆದ್ರು. ಒಬ್ಬರು ಎದ್ದು ಮುಂದೆ ಬಂದರು. ಗುರುಗಳು ಹೇಳಿದರು, ನೋಡಿ, ನಿಮ್ಮ ಪಕ್ಕದಲ್ಲಿ ಆ ನೀರು ತುಂಬಿದ ಲೋಟ ಇದೆಯಲ್ಲ, ಅದನ್ನ ಕೈಯಲ್ಲಿ ಹಿಡ್ಕೊಳ್ಳಿ ಅಂದರು. ಹಿಡ್ಕೊಂಡ್ರು. ತುಂಬ ಭಾರ ಆಗಿದೇನ್ರಿ ಅಂತ ಕೇಳಿದ್ರು. ಇಲ್ಲ, ತುಂಬ ಹಗರಾಗಿದೆ, ಅಂಥದ್ದೇನು ಭಾರ ಇಲ್ಲಲ್ಲ, ಒಂದು ಪುಟ್ಟ ಲೋಟ ಅಲ್ವಾ ಅಷ್ಟೇ ಅಂದರು ಶಿಷ್ಯರು. ಒಂದು ಕೆಲಸ ಮಾಡಿ, ಆ ಲೋಟ ಕೈಯಲ್ಲಿ ಹಿಡ್ಕೊಂಡು ಕೈ ಚಾಚಿ ಮುಂದೆ ಹಾಗೇನೆ ಅಂದರು. ಹಿಡ್ಕೊಂಡ್ರು. ಏನು ಅನಿಸುತ್ತೆ ಅಂತ ಕೇಳಿದ್ರು. ಏನಿಲ್ಲ, ಲೋಟ ಹಿಡ್ಕೊಂಡಿದ್ದೀನಿ ಕೈಯಲ್ಲಿ ಅಂದರು. 5 ನಿಮಿಷ ಹಿಡ್ಕೊಳ್ಳಿ ಹಾಗೇನೆ ಅಂದರು. ಕೈ ನೋಯೋಕ್ಕೆ ಶುರು ಆಯಿತು. ಯಾಕೆ ಅಂದರು. ಕೈ ನೋಯ್ತಾ ಇದೆ ಸ್ವಾಮಿ ಹಿಡ್ಕೊಂಡು ಅಂತ. ಇನ್ನೊಂದು ಅರ್ಧ ಗಂಟೆ ಹಿಡ್ಕೋಬೋದಾ ಅಂದರು. ಅಯ್ಯೋ ಇಲ್ಲ, ಕೈ ಹೊರಟು ಬಂದುಬಿಡ್ತದೆ ಅಂತ. 2 ತಾಸು ಹಿಡ್ಕೊಂಡ್ರೆ ಏನಾಗ್ತದೆ ಅಂತ. ಸಾಧ್ಯವೇ ಇಲ್ಲ, ಕೈ ಮರಗಟ್ಟಿ ಬಿದ್ದು ಹೋಗ್ತದೆ, ಲೋಟ ಕೆಳಗೆ ಬಿದ್ದು ಹೋಗ್ತದೆ ಅಂದರು. ಹಾಗಾದ್ರೆ ಏನು ಮಾಡಬೇಕು ಅಂದು ಗುರುಗಳು ಕೇಳಿದರು. ಏನಿಲ್ಲ, ಲೋಟ ಕೆಳಗೆ ಇಡಬೇಕು ಅಷ್ಟೇ, ಹಿಡ್ಕೊಂಡು ಯಾಕೆ ನಿಂತ್ಕೋಬೇಕು ಅದನ್ನು ಅಂದರು. ಆ ಗುರುಗಳನ್ನ ಕೇಳಿದ್ರಂತೆ, ನೋಡಿಪ್ಪ ಎಲ್ಲರೂ, ಲೋಟ ಕೈಯಲ್ಲಿ ಹಿಡ್ಕೊಂಡಿದ್ರಲ್ಲ, ಲೋಟದ ತೂಕ ಹೆಚ್ಚಿಗೆ ಆಗಲೇ ಇಲ್ಲ, ತೂಕ ಅಷ್ಟೇ ಇತ್ತು. ಎಷ್ಟು ಜಾಸ್ತಿ ಸಮಯ ಲೋಟ ಹಿಡ್ಕೊಂಡಿದ್ದೀರೋ ಅಷ್ಟು ಭಾರ ಹೆಚ್ಚಾದಂಗೆ ಅನಿಸುತ್ತೆ, ಹಿಡಿಯೋದು ಅಸಾಧ್ಯ ಅಂತ ಅನಿಸುತ್ತೆ. ನಮಗೆ ಬರುವಂಥ ಸಮಸ್ಯೆಗಳು ಹಾಗೇನೆ. ಹೆಚ್ಚು ಹೊತ್ತು ಸಮಯದಲ್ಲಿ ಅದೇ ತಲೆಯಲ್ಲಿ ತುಂಬಿಕೊಂಡು ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದರೆ ತಲೆ ಭಾರ ಆಗತ್ತೆ, ಜೀವನ ಭಾರ ಆಗತ್ತೆ. ಸ್ವಲ್ಪ ಹೊತ್ತು ಸಮಸ್ಯೆಗಳನ್ನು ಎತ್ತಿ ಕೆಳಗಿಡಿ, ಭಗವಂತನ ಧ್ಯಾನ ಮಾಡಿ, ಮನಸ್ಸನ್ನು ಬೇರೆ ಕಡೆ ತಿರುಗಿಸಿ. ಮನಸ್ಸನ್ನು ಬೇರೆ ಕಡೆ ತಿರುಗಿಸಿದಾಗ ಇದ್ರ ಭಾರ ಅನಿಸಲ್ಲ, ಮತ್ತೆ ಈ ಕಡೆ ಬನ್ನಿ, ಬಿಟ್ಟೋಗಲ್ಲ ನಿಮ್ಮನ್ನಿದು. ಆದರೆ ಮನಸ್ಸನ್ನು ಆದಷ್ಟು ಬೇರೆ ಕಡೆ ತಿರುಗಿಸಿದಾಗ ಇದ್ರ ಭಾರ ಅನಿಸಲ್ಲ. ಆ ಲೋಟ ಆಯ್ತಲ್ಲ, ಹೊತ್ಕೊಂಡು ನಿಂತ್ಕೋಬೇಡಿ ಯಾವಾಗಲೂ. ಪುಟ್ಟ ಲೋಟ ಆದರೂ ಭಾರ ಆಗುತ್ತೆ, ಕೆಳಗಿಡಿ, ಮತ್ತು 5 ಬತ್ತು ಹಿಡ್ಕೊಳ್ಳಿ ಅಂತ ತೊಂದರೆ ಆಗಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಯಾವಾಗಲೂ ಹೊತ್ಕೊಂಡು ಕೊಡಬೇಡಿ. ಬರೀ ಬಂದವ್ರ ಮುಂದೆಲ್ಲ ಅಯ್ಯೋ ನನ್ನ ಪ್ರಾಬ್ಲಮ್ ಹೇಳ್ಕೊಂಡು ಒದ್ದಾಡಬೇಡಿ. ಕೆಳಗಡೆ ಇಡಿ, ಸ್ವಲ್ಪ ಬೇರೆ ವಿಚಾರ ನೋಡಿ, ಜಗತ್ತಲ್ಲಿ ಆಗ್ತಿರೋ ಸುಂದರತೆಯನ್ನು ನೋಡಿ, ಆಗ್ತಿರುವಂಥ ಸಮಸ್ಯೆಗಳು ಬೇರೆದವ್ರದ್ದು ನೋಡಿ, ಆಗ ನಿಮ್ಮ ಸಮಸ್ಯೆ ಭಾರ ಅನಿಸೋಲ್ಲ ಅಂದರು. ಶಿಷ್ಯರು ತಲೆ ಅಲ್ಲಾಡಿಸಿದ್ರು. ಹೌದು ಅನ್ನಿಸ್ತು, ನಮಗೂ ಹಾಗೆ ಅನಿಸುತ್ತಲ್ಲ. ನಮ್ಮ ಸಮಸ್ಯೆ ದೊಡ್ಡದು ಅನ್ನಿಸಿದಾಗ ಸ್ವಲ್ಪ ಹೊತ್ತು ಬೇರೆ ಕಡೆ ಇಟ್ಟು ಮನಸ್ಸನ್ನು ಬದಲಾಯಿಸ್ಕೊಳ್ಳಿ, ತುಂಬ ಹಗರ ಅನಿಸುತ್ತೆ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ 101.3 MHz. Musically yours.